ನಮಸ್ಕಾರ, ನಾನು ಸವಿತಾ ರಾಮಚಂದ್ರ. ಇತ್ತೀಚಿನ ದಿನಗಳಲ್ಲಿ ಒಂದಾದ ಬಳಿಕ ಒಂದು ಘಟನೆಯನ್ನ ನೋಡಿದಾಗ ಮಾನವೀಯ ಮೌಲ್ಯಗಳೆಲ್ಲವೂ ಮಣ್ಣಾಗ್ತಾ ಇದ್ದಾವೆ ಅನ್ನೋದು ಬಹುತೇಕರ ಅಭಿಪ್ರಾಯಕ್ಕೆ ಕಾರಣವಾಗಿದೆ. ಇತ್ತೀಚೆಗೆ ನಡೆದಂತಹ ಅಕ್ಟೋಬರ್ 31ನೇ ತಾರೀಕು ನಡೆದಂತಹ ಘಟನೆ ಸಾಮಾಜಿಕ ಜಾಲತಾಣದಲ್ಲಿ ಎಲ್ಲರ ಕೆಂಗಣ್ಣಿಗೆ ಗುರಿಯಾಗಿದೆ. ಗೂಫಿ ಎಂಬ ನಾಯಿಯ ಘೋರ ದುರಂತವನ್ನ ಕಂಡಂತಹ ಜನರು ಹಿಡಿಶಾಪವನ್ನ ಹಾಕ್ತಾ ಇದ್ದಾರೆ. ಬಗಲೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಂತಹ ಘಟನೆ. ಆರೋಪಿ ಪುಷ್ಪಲತಾ ಎಂಬಾಕೆಯನ್ನ 23,000 ರೂಪಾಯಿ ಕೊಟ್ಟು ನಾಯಿಯನ್ನ ಸಾಕಲು ಹೈಯರ್ ಮಾಡ್ಕೊಂಡಿರ್ತಾರೆ. ಬಹುತೇಕ ಪುಷ್ಪಲತಾ ಮಾಡಿದಂತಹ ಘಟನೆ ಏನಂದ್ರೆ, ಆ ನಾಯಿಯನ್ನ ಲಿಫ್ಟ್ನಲ್ಲಿ ಬಟ್ಟೆ ಒಗೆದು ನಾಯಿಯ ಘೋರ ದುರಂತವನ್ನ ಅವರೇ ಮಾಡ್ತಾರೆ. ಅದಾದ ಬಳಿಕ ನಾಯಿಯ ಮಾಲೀಕೆಗೆ ಕತೆಯನ್ನ ಕಟ್ತಾರೆ. ಯಾವ ರೀತಿ ಅಂದ್ರೆ, ನಾಯಿ ಸತ್ತೋಯ್ತು ಅನ್ನೋ ರೀತಿ ಕತೆಯನ್ನ ಕಟ್ತಾರೆ. ಸಣ್ಣದೊಂದು ಅನುಮಾನ ಬಂದು ರಾಶಿಕಾ ಅಪಾರ್ಟ್ಮೆಂಟ್ನ CCTV ಫುಟೇಜ್ ಅನ್ನ ಚೆಕ್ ಮಾಡಿದಾಗ ಈ ಒಂದು ಘಟನೆ ಬೆಳಕಿಗೆ ಬರುತ್ತೆ. ಸ್ವತಃ ನಾಯಿಯನ್ನ ಸಾಕಲು 23,000 ಕೊಟ್ಟು ಕೆಲಸದಾಕೆಯನ್ನ ನೇಮಕ ಮಾಡ್ಕೊಂಡಿರ್ತಾರೆ. ಅವರೇ ಆ ನಾಯಿಯನ್ನ ಸಾಯಿಸಿರ್ತಾರೆ. ಬಹುತೇಕ ಈಗಾಗಲೇ ಬಗಲೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಒಂದು ಪ್ರಕರಣ ದಾಖಲಾಗಿದೆ. ಎನಿಮಲ್ ಕ್ರುಯಾಲಿಟಿ ಆ್ಯಕ್ಟ್ನ ಅಡಿ ಪುಷ್ಪಲತಾ ಅವರನ್ನ ಬಂಧಿಸಿ ವಿಚಾರಣೆಯನ್ನ ಕೂಡ ನಡೆಸ್ತಾ ಇದ್ದಾರೆ. ಸೊ ಸಾಮಾಜಿಕ ಜಾಲತಾಣದಲ್ಲಿ ಯಾವ ರೀತಿಯಾಗಿ ಪ್ರಶ್ನೆ ಮೂಡ್ತಾ ಇದೆ ಅಂದರೆ, ಈಗ ನಾಯಿಯನ್ನ ಸಾಕಲು ನೇಮಕ ಮಾಡಿಕೊಂಡಾಕೆಯೇ ನಾಯಿಯನ್ನ ಸಾಯಿಸಿದ್ರೆ ಮಕ್ಕಳನ್ನ ಸಾಕಲು ಅಥವಾ ಮನೆ ಕೆಲಸಕ್ಕೆ ಯಾವ ರೀತಿ ಕೆಲಸದವರನ್ನ ನೇಮಕ ಮಾಡ್ಕೊಳ್ಬೇಕು ಅನ್ನೋ ಗುಮ್ಮಾನಿ ಕೂಡ ಶುರುವಾಗಿದೆ. ಜೊತೆಗೆ ಆತಂಕ ಕೂಡ ಶುರುವಾಗಿದೆ.